ಅಪ್ಪು ಬಾಸ್ ಮಗಳು ವಂದಿತಾ ಅವರು ತುಂಬಾನೇ ಖುಷಿಯಾಗಿದ್ದಾರೆ. ಸೊ ಏನಪ್ಪಾ ಅಂದ್ರೆ ಇದೇ ಮಾರ್ಚ್ 15ನೇ ತಾರೀಕು ಜಾಕಿ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತಹ ಸಿನಿಮಾ ಜಾಕಿ ಸಿನಿಮಾ ರಿಲೀಸ್ ಆಗ್ತಿದೆ. ಅಶ್ವಿನಿ ಮೇಡಮ್ ಸೇರಿದಂತೆ ಪ್ರತಿಯೊಬ್ಬ ಕುಟುಂಬಸ್ಥರು ಕೂಡ ಸಿನಿಮಾ ನೋಡೋಕೆ ಹೋಗ್ತಾರೆ ಥಿಯೇಟರ್ ನಲ್ಲಿ. ಈಗಾಗಲೇ ಬುಕ್ ಮೈ ಶೋ ಕೂಡ ಒಂದು ಟಿಕೆಟ್ ಬುಕಿಂಗ್ ಎಲ್ಲವೂ ಕೂಡ ಓಪನ್ ಇದೆ. ಎಲ್ಲರೂ ಕೂಡ ಬೇಕಾದ್ರೆ ಬುಕ್ ಮಾಡಿಕೊಂಡು ಮತ್ತೊಮ್ಮೆ ಸಿನಿಮಾವನ್ನು ಕೂಡ ನೋಡಬಹುದು. ಬೆಂಗಳೂರಿನಲ್ಲಿ ತುಂಬಾ ಕಡೆ ಓಪನ್ ಕೂಡ ಆಗಿದೆ. ಅಂದ್ರೆ ಥಿಯೇಟರ್ ನಲ್ಲಿ ಕೂಡ ರಿಲೀಸ್ ಆಗಿದೆ. ಬಹಳಷ್ಟು ರೀತಿಯಲ್ಲಿ ಅಶ್ವಿನಿ ಮೇಡಮ್ ಸೇರಿದಂತೆ ಕಂಪ್ಲೀಟ್ ಆಗಿ ವಂದಿತಾ ಅವರು ಕೂಡ ಒಂದು ಸಿನಿಮಾನ ನೋಡಕ್ಕೆ ಇಷ್ಟಪಡ್ತಾರೆ. ಜಾಕಿ ಸಿನಿಮಾ ತುಂಬಾನೇ ಚೆನ್ನಾಗಿತ್ತು. ಹೀಗಾಗಿ ಮತ್ತೊಮ್ಮೆ ರಿಲೀಸ್ ಮಾಡಬೇಕು ಅಂತ ಮುಂಚೆಯಿಂದಲೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರೆ. ಇದೀಗ ಅದ್ಭುತ ಗಳಿಗೆ ಕೂಡಿ ಬಂದಿದೆ. ಇದೀಗ ಟಿಕೆಟ್ಸ್ ಗಳು ಮತ್ತೆ ಡೇಟ್ಸ್ ಗಳು ಕೂಡ ಎಲ್ಲವೂ ಕೂಡ ಮ್ಯಾಚ್ ಆಗಿರುವಂತಹ ಕಾರಣ ಇದೇ ದಿವಸ ಅಂದ್ರೆ ಮಾರ್ಚ್ 15ನೇ ತಾರೀಕು ದಿವಸ ಸಿನಿಮಾವು ಕೂಡ ರಿಲೀಸ್ ಆಗಿದೆ. ಜೊತೆಗೆ ಅಪ್ಪು ಬರ್ತ್ಡೇ ಬೇರೆ ಇದೆ, ಸಂಭ್ರಮಾಚರಣೆ ಸ್ಪೆಷಲ್ ಎಲ್ಲವೂ ಕೂಡ ಇರುತ್ತೆ. ಮೊನ್ನೆ ಅಷ್ಟೇ ಶಿವಣ್ಣ ಅವರ ಸಿನಿಮಾವು ಕೂಡ ರಿಲೀಸ್ ಆಯ್ತು. ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತದೆ. ನೀವು ಕೂಡ ಅಪ್ಪು ಬಾಸ್ ಅವರಿಗೆ ವಿಶ್ ಮಾಡೋದನ್ನ ತಿಳಿಸಿ, ಜೊತೆಗೆ ಜಾಕಿ ಸಿನಿಮಾ ನೋಡ್ತಿರಲ್ವ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದ್ಭುತವಾದಂತಹ ಕುಟುಂಬ ವಂದಿತಾ ಅವರು ಕೂಡ ತುಂಬಾನೇ ಖುಷಿಯಾಗಿದ್ರು. ಅವರು ಕೂಡ ಮತ್ತೊಮ್ಮೆ ಸಿನಿಮಾನ ನೋಡಕ್ಕೆ ಥಿಯೇಟರ್ ನಲ್ಲಿ ಫಸ್ಟ್ ಶೋ ನೋಡ್ತಾರ, ಕಾದು ನೋಡಬೇಕು. ಮೊದಲ ದಿವಸ ಖಂಡಿತವಾಗಿಯೂ ಕೂಡ ವಂದಿತಾ ಹೋಗಿ ಸಿನಿಮಾವನ್ನ ನೋಡ್ತಾರೆ ಕುಟುಂಬಸ್ಥರ ಸಮ್ಮುಖದ ಜೊತೆಗೆ. ಯಾಕೆಂದ್ರೆ ವಿನಯ್ ಕುಮಾರ್, ಯುವರಾಜ್ ಕುಮಾರ್ ಎಲ್ಲರೂ ಕೂಡ ಸಿನಿಮಾ ನೋಡ್ತಾರಲ್ಲ, ಅದೇ ರೀತಿ ಅಣ್ಣಂದಿರ ಜೊತೆ ವಂದಿತಾ ಅವರು ಕೂಡ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ.